ಹಾಯ್ ಹೆಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ದಿನ ನಾವು ತಿಂಡಿಗೆ ಅಂತೇಳಿ ಪಲಾವ್ ಮಾಡ್ಕೊಂಡಿದ್ವಿ. ವೆಜಿಟೇಬಲ್ ಪಲಾವು ತುಂಬ ಚೆನ್ನಾಗಿದೆ. ರೆಸಿಪಿನ ನಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವತ್ತು ಸಂತೆ ಇರೋದ್ರಿಂದ ನಾವು ಸ್ವಲ್ಪ ತರಕಾರಿ ತಂದ್ವಿ. ಸ್ವಲ್ಪ ಬೀನ್ಸು, ಚಪ್ಪರದವರೆಕಾಳು ಮತ್ತು ಟೊಮೊಟೊ, ಮೂಲಂಗಿ, ಕ್ಯಾರೆಟು, ಬೀಟ್ರೂಟು, ಸೊಪ್ಪು ಎಲ್ಲ ಕೂಡ ತಂದಿದ್ವಿ. ಎಲ್ಲ ತಂದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ತರಕಾರಿ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ನಾವು ಯೂಸ್ ಮಾಡೋ ಟೈಮಲ್ಲಿ ಹಾಗೆ ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ನಡೆಯುತ್ತೆ. ಮತ್ತು ಮಸಾಲೆ ಐಟಮ್ಸ್ ಕೂಡ ಖಾಲಿಯಾಗುತ್ತೆ ಅಂಥೇಳಿ ಅದನ್ನು ಕೂಡ ತೊಗೊಂಡು ಬಂದ್ವಿ. MTR ಸಾಂಬಾರು ಪೌಡರು ಮತ್ತು ಹಳದಿ, ಸಾಸಿವೆ ಇಟ್ಕೊಂಡ್ರೆ ಮನೇಲಿ ಲಕ್ಷ್ಮಿ ಇರೋ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದೆ, ಹಾಗಾಗಿ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ. ಹಳದಿ, ಸಾಸಿವೆ ಮತ್ತು ಸಾಸಿವೆ ಮತ್ತು ಜೀರಿಗೆ. ಇದೊಂದೊಂಥರ ಡಿಫ್ರೆಂಟಾಗಿತ್ತು. ಇದು ಜೀರಿಗೆ, ಮೆಣಸು, ಮಸಾಲೆ ಐಟಮ್ಸ್ ಏನಿದೆ ಎಲ್ಲ ಮಿಕ್ಸಲ್ಲಿತ್ತು. ಅದು ಕೂಡ ಪ್ಯಾಕೆಟ್ ತೊಗೊಂಡೆ. ಮತ್ತು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ, ಏನಾದರೂ ಮಾಡಿದ್ರೆ ಉಪಯೋಗ ಬರುತ್ತೆ ಅಂಥೇಳಿ ಬ್ಲ್ಯಾಕ್ ಸಾಲ್ಟು. ಈ ಬ್ಲ್ಯಾಕ್ ಸಾಲ್ಟೆಲ್ಲ ನಾವು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಹೆಂಗಿರುತ್ತೆ ನೋಡೋಣ ಅಂತ ತೊಗೊಂಡ್ವಿ. ಮತ್ತು ಪೆಪ್ಸಿ ಎಲ್ಲ ತೊಗೊಂಡು ಬಂದ್ವಿ. ನಂತರ ಬೆಳಿಗ್ಗೆಗೆ ನಾನು ಸ್ವಲ್ಪ ಮೆಂತ್ಯ ಕಾಳು ನೀರು ಕುಡಿಯೋಣ ಅಂಥೇಳಿ ಮೆಂತ್ಯ ನೆನೆ ಹಾಕಿಡ್ತಾಯಿದ್ದೀನಿ. ಈ ಮೆಂತ್ಯ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ. ನಮಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತು ಏನಾದರೂ BP ಶುಗರ್ ಇರೋರಿಗಿದ್ದರೆ ಕಂಟ್ರೋಲ್ ಆಗುತ್ತೆ. ಮತ್ತು ಥೈರಾಯ್ಡ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂಥೇಳಿ ನಾನು ನೈಟು ಒಂದು ಸ್ಪೂನಷ್ಟು ಮೆಂತ್ಯ ನೆನೆ ಇಟ್ಟು ಅದನ್ನು ಬೆಳಿಗ್ಗೆ ಎದ್ದು ಕುದಿಸಿ ಕುಡಿಯೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ನೀವು ಕೂಡ ರೆಮಿಡಿ ಮಾಡಿ ತೊಗೊತಾ ಇರಿ. ಯಾಕಂದರೆ ಈಗಿನ ಇದರಲ್ಲಿ ಆರೋಗ್ಯನೇ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಮಗೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಎಲ್ಲ ಕೂಡ ಚೆನ್ನಾಗಿದ್ದಂಗೆ. ಇವಾಗ ಎಷ್ಟೇ ದುಡ್ಡಿದ್ರೂ ನಾವು ಆರೋಗ್ಯನ ತೊಗೊಳಕ್ಕಾಗಲ್ಲ. ಹಾಗಾಗಿ ಹೆಲ್ತ್ ಕಡೆ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್.